ಧಾರವಾಡದ ಕರ್ನಾಟಕ ಕಾಲೇಜ್ನಲ್ಲಿ ಓದಿ ಲಾಯರ್ ಆಗೋ ಕನಸು ಕಂಡಿದ್ದ ಆತ. ಆದರೆ ಗ್ರಹಚಾರ ಕೆಟ್ಟು ಆದದ್ದು ಮಾತ್ರ ಕೈದಿ. ಕರ್ನಾಟಕ ಕಾಲೇಜ್ನಲ್ಲಿ ಓದ್ತಾ ಇದ್ದ, ತುಂಬ ಚೆನ್ನಾಗಿ ಸ್ಟಡಿನೂ ಮಾಡ್ತಾಯಿದ್ದ. ಸ್ವಲ್ಪ ಮುಂದಾಳತ್ವ ಇತ್ತು ರೀ ಅವನ ಹತ್ರ. ಎದಕ್ಕಾದ್ರೂ ತಾನೇ ಮುಂದಕ್ಕೆ ಹೋಗಿ ಅದನ್ನು ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ಒಂದು ಛಾತಿ ಅವನಲ್ಲಿತ್ತು ಮತ್ತು ಶಕ್ತಿನೂ ಇತ್ತು ಅವನ ಹತ್ರ ಮತ್ತು ಎತ್ತರ ಆಳು. ಹೀಗಾಗಿ ಅವ ಸಮಾಜದಲ್ಲಿ ಏಕ್ತಮೊಮ್ಮೆಗೆ ಜನರಿಗೆ ಕಂಡು ಬರ್ತಿದ್ದ ವ್ಯಕ್ತಿ ಅಂಥೇಳಿ. ಅಂತ ಒಮ್ಮೆ ನಮಗೆ ಏನಾಯ್ತು ರೀ ಅಂತಂದ್ರೆ ಏನೋ ಕ್ಷುಲ್ಲಕ ಕಾರಣದಿಂದ ಆ ಘಟನೆ ಅಲ್ಲೇ ಆಗಿ ಹೋಗಿಬಿಡ್ತಾರೆ. ಅದು ದುಡಿಯುವ ಕೈ ಕಂಬಿ ಹಿಂದೆ ಇರುವ ಸತ್ಯ ಗೊತ್ತಿದ್ರೂ ತಂದೆ ಮಗನ ಬರುವಿಕೆಗೆ ಹಗಲಿರುಳು ಕಾಯ್ತಾ ಇದ್ದಾರೆ. ಮನಸಾರೆ ಅಳೋಣ ಎಂದರೆ ಕಣ್ಣೀರು ಸಹ ಬತ್ತಿ ಹೋಗಿದೆ. ಒಮ್ಮೊಮ್ಮೆ ಇಲ್ಲೇ ಬಂದ ನಾನು ಹಂಗೆ ಆಗಿಬಿಡ್ತೈತೆ ರೀ. ಒಮ್ಮೊಮ್ಮೆ ಬಾಗಲ ಹತ್ರನ ಇಲ್ಲಿ ಕಾರ್ಪೊರೇಷನ್ ಶಿವು ಹಿರೇಮಠ ಅಂತಿದ್ದಾರೆ. ಅವರು ನಮ್ಮ ಮಗನ ಮನೇಲಿ ಫಸ್ಟ್ ಕರ್ಕೊಂಬಂದವರು. ಅವರು ಕರ್ಕೊಂಡು ಬಂದು ಇಲ್ಲಿ ಯಾರೋ ಬಂದಾರ ನೋಡ್ರಿ ಅಂಥೇಳಿ ನನಗೆ ಹೇಳಿದ್ರು. ನಾನು ಬರ್ರಿ ಅಂತ ಕರೆಯಕ್ಕೆ ಹೋದ್ರಿ. ಅವನು ನನ್ನ ಮಗನೇ ಆಗಿದ್ದ. ಆಶ್ಚರ್ಯ ಆಗಿಬಿಡ್ತು ನಾನು, ಹೆಂಗೆ ರೀ ಹೆಂಗೆ ಕರ್ಕೊಂಡು ಬಂದ್ರಿ ಅಂತಂದು. ಇಲ್ಲರಿ ನನಗೆ ಬೇರೆ ಮೇಲೆ ಕರ್ಕೊಂಡು ಬಂದೆ ಅಂಥೇಳಿ ಹೇಳಿದ್ರು. ಅವಾಗ ಭಾರಿ ಖುಷಿ ಆಗಿಬಿಡ್ತಾರೆ ನನಗೆ. ಮುಗೀತ್ರಿ ನಂದು ಅಂತಂದು ಹೇಳ್ತಾರೆ. ನಾನು ನಾಳೆ ಹೊಂಟೇರಿ ಅಂತನ ಆ ಟೈಮ್ನಾಗ ತಾಯಿ ಇದ್ರೆ ಎಷ್ಟು ಇದಾಗ್ತೈತಲ್ಲ, ಆ ಟೈಮ್ನಾಗ ನಮ್ಗೆ ದುಃಖ ಆಗ್ತದೆ. ಅವ್ರು ಹೋಗೋ ಟೈಮ್ದಾಗ ನಮ್ಗೆ ಬರ್ತೇನಪ್ಪ ಹೇಳಿ ಹೋಗ್ತಿರ್ತಾರಲ್ಲ, ಆ ಟೈಮ್ದಾಗ ನಮಗೆ ಅವ್ರಿಗೆ ಹೋಗ್ಬೇಡ ಅಂತಂದು ಹೇಳಕ್ಕೂ ಬರೋಂಗಿಲ್ಲ, ಮತ್ತು ಅವ್ರು ಇರೋಕ್ಕೂ ಬರೋಂಗಿಲ್ಲ ಅಣ್ಣ. ಇಲ್ಲಿ ಮತ್ತು ಅಲ್ಲಿ ಹೋಗಬೇಕಲ್ಲ. ಜೈಲಿಗೆ ಹೆಜ್ಜೆ ಇಟ್ಟ ಕ್ಷಣದಿಂದಲೇ ತನ್ನ ತಪ್ಪು ಆತನಿಗೆ ಅರಿವಾಗಿ ಹೋಗಿತ್ತು. ಅದನ್ನು ಆತ ತಮ್ಮವರೊಂದಿಗೆ ವ್ಯಕ್ತಪಡಿಸಿದ ರೀತಿ ಇದು. ನನ್ನ ಮಕ್ಕಳ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಭಾಳ ಸ್ಕೋಪ್ ಕೊಡೋದು. ಹಿಂಗೆ ಮಾಡಬೇಕು, ಹಿಂಗೆ ಆಗಬೇಕು, ನಿಮ್ಮ ಈಗ ನಂತರ ಆಗಬೇಡ್ರಿ, ನಾ ಈಗ ಹೆಂಗೆ ಕೆಟ್ಟಿನೀಗ ಹಂಗೆ ಆಗಬೇಡ್ರಿ ಅಂತಂದು ನಮ್ಮ ಸಣ್ಣ ಹುಡುಗನ ಮೇಲೆ ಭಾಳ ಪ್ರೀತಿ ಅವರು. ಆಮೇಲೆ ಹೇಳ್ತಾಯಿದ್ರು. ಆಮೇಲೆ ಅವ್ರು ಬಂದು ಭಾಳ ಖುಷಿ ಆಗುತ್ತೆ. ಅವರು ಹೋಗ್ತೀನಂದ್ರೆ ಒಂಥರ ದುಃಖ ಭಾಳ ಆಯಿತು. ನಮ್ಮ ಕಾಕನ ಸಣ್ಣ ಇದ್ದಾಗ ನಾನು ಭಾಳ ಚೆಂದ ನೋಡ್ಕೊತಿದ್ದೆ. ಆಮೇಲೆ ಅವ್ರ ನನ್ನ ಸಣ್ಣ ಇದ್ದಾಗ ಅವ್ರು ಅಲ್ಲಿ ಹೋದ್ರಲ್ಲ, ಆಮೇಲೆ ನನಗೆ ಏನು ಹೆಂಗೆ ಅವ್ರು ಹೋಗಿದ್ದು ನನಗೆ ಗೊತ್ತಿಲ್ಲ ಅಣ್ಣ. ಆಮೇಲೆ ಈಗ ಮೊನ್ನೆ ಬಂದಿದ್ರು, ಒಂದು 2 ದಿವಸ ಬಂದಿದ್ರು. ಅವಾಗ ಬಂದಾಗ ನಮ್ಮನ್ನ ಎಷ್ಟು ಚಂದ ಮಾತಾಡ್ಸಿದ್ದಾರೆ. 10th ಸ್ಕೋರ್ ನೀ ಚಲೋ ಮಾಡ್ಬೇಕು, ಹಿಂಗೆ ಆಗ್ಬೇಕು, ನೀನು ದೊಡ್ಡವ ಆಗ್ಬೇಕು, ದೊಡ್ಡ ಇದ್ರಾಗ ನಿಂದಿರ್ಬೇಕು ನೀನು ಅಂತಂದು ಎಷ್ಟು ನಮ್ಗೆ ಇದ್ರಂತ ಹೇಳ್ತಿದ್ರು ಅಣ್ಣ. ಅದು ನಮ್ಗೆ ಭಾಳ ಹೆಲ್ಪ್ ಆಕೈತೆ. ಅವ್ರಿದ್ರಂದ್ರೆ ಇಷ್ಟೊತ್ತಿಗೆ ಅವ್ರಿದ್ರೆ ಒಂದು ಟೈಪ್ ಓದಾಕೆ ನನಗೊಂದು ಖುಷಿ ಇರ್ತೈತೆ ಅಣ್ಣ. ಮನುಷ್ಯರು ಬಾಯಿ ಬಿಟ್ಟು ತಮ್ಮ ನೋವನ್ನು ಹೇಳ್ಕೋಬಹುದು, ಆದರೆ ಆ ಮೂಕ ಪ್ರಾಣಿ ಮಾತ್ರ ತನ್ನ ಒಡೆಯನಿಗಾಗಿ ದಿನವೂ ಕಾಯುತ್ತಾ ಮೌನವಾಗಿ ಕಣ್ಣೀರಿಡುತ್ತಿದೆ. ನಾಯಿ ಅವ್ರು ಹೋದಂಗೆ ಸುಟ್ಟು ಹೊಟ್ಟೆಪೆನ್ ಹಿಡ್ದಂಗೆ ಮಾಡೈತಿ. ಆ ನಾಯಿ 2 ದಿನ ಊಟ ಮಾಡಲಿಲ್ಲ ಅವ್ರು ಹೋಗಿಂದ. ನಾಯಿ ಆಯ್ತು, ಮಕ್ಕಳ ಮೇಲೆ ಆಯ್ತು, ನನ್ನ ಮಕ್ಕಳನ್ನಂತೂ ಭಾರಿ ಹಚ್ಕೊಂತಿದ್ರು. ಈಗ ಶಿವಶಂಕರ ಜೈಲಿಗೆ ಬಂದು ಬರೋಬ್ಬರಿ 13 ವರ್ಷವಾಯಿತು. ಯಾವತ್ತು ಆತ ಕಂಬಿ ಹಿಡಿದನೋ ಅಂದಿನಿಂದ ಶುರುವಾಯಿತು ಆ ಕುಟುಂಬಕ್ಕೆ ಶನಿದೆಸೆ. ಗಂಡನನ್ನು ಕಳೆದುಕೊಂಡ ಸೊಸೆಯಂದಿರ ಮತ್ತು ಮೊಮ್ಮಕ್ಕಳ ಜವಾಬ್ದಾರಿ ಆ ಹಿರಿಯ ಜೀವದ ಹೆಗಲಿಗೆ ಬಿದ್ದಿದೆ. ನಾನೀಗ ಟೈಲರಿಂಗ್ ಮಾಡ್ತೀನಿ. ಅವ್ರು ಬಂದ್ರೆ ನಮಗೆ ಚಲೋ ಆಕತಿ. ಯಾಕಂದ್ರೆ ನಮಗೆ ದುಡಿದು ಹಾಕುವಷ್ಟರ ಇದು ಆಕತಿ. ನಾನು ನಮ್ಮನೆಯವ್ರು ಕಳ್ಕೊಂಡು 2 ಸಣ್ಣ ಮಕ್ಕಳು ಕಟ್ಕೊಂಡದೀನಿ. ಅತಿಯಮ್ಮ ನಿಮಗೆ ದುಡಿದು ಹಾಕ್ತೀನಿ ಅಂತ ಹೇಳ್ತಾರೆ. ನಮಗೆ ಅದ ಒಂದು ಹೆಲ್ಪ್ ಆಕತಿ. ಅವ್ರು ಬಂದ್ರೆ ನಮಗೆ ಭಾಳ ಸಂತೋಷ ಆಕತಿ. ನಮ್ಮ ಹೊರಗೆತ್ತಿ ಒಬ್ಬಾಕಿ ಜಾಬ್ ಮಾಡ್ತಾಳೆ. ಮೊದಲು ಎಲ್ಲರೂ ಇಲ್ಲಿ ಓಣ್ಯಾಗ ಹೇಳ್ತಾರೆ, ಅವ್ರು ಭಾಳ ಒಳ್ಳೆಯವರು, ಯಾಕೆ ಮಾಡಿದ್ರು ನಮ್ಗೆ ಗೊತ್ತಾಗಲಿಲ್ಲ ಅಂತ. ಭಾಳ ಚಲೋ ಅದಾರ. ಈಗ 2-3 ಸಲ ಬಂದು ಹೋಗ್ಯಾರ. ಭಾಳ ಚಲೋ ಇಂದ ನಡ್ಕೊಂಡಾರ ಅವರು ಹೊರಗೆ ಬಿಚ್ಕೊಳಂಗಿಲ್ಲ ರೀ, ಒಳಗನೆ ಕೊರಗ್ತಾ ಇದ್ದಾರೆ. ಹೊರಗೆ ಏನು ತೊಳ್ಕೊಳೋದೇ ಇಲ್ಲ. ಅವರು ಹೊರಗೇನು ಮಾತಾಡೋದೇ ಇಲ್ಲ, ಒಳಗೇ ಕೊರಗ್ತಾ ಇದ್ರು. ಆಮೇಲೆ ದೊಡ್ಡ ಮಗೊಂದು ಸ್ವಲ್ಪ ಹಿಂಗಾಯ್ತು, ಮನೆ ಹಿಂಗಲ್ಲ, ಒಳಗೆ ಕೊರಗ್ತಾರೆ. ಬಟ್ ಹೊರಗೆ ಏನೂ ಹಾಕೋದಲ್ಲ. ಎಷ್ಟು ಕಷ್ಟಗಳು ಬಂದರೂ ಸಹನೆಯಿಂದ ನೋಡ್ಕೊಂಡು ಹೋಗ್ತಾರೆ. ಮಗನ ಬರುವಿಕೆಗಾಗಿ ಜೀವವನ್ನು ಕೈಯಲ್ಲಿಡಿದು ಕಾಯುತ್ತಿರುವ ತಂದೆ ಮಗನಿಗೆ ಕೊಟ್ಟಿರೋ ಉಪದೇಶ ಇದು. ಯಾಕಂದರೆ ಒಂದು ಇತಿಹಾಸದಲ್ಲಿ ನಮ್ಮ ಮನೆತನಕ್ಕೆ ಒಂದು ಕಪ್ಪು ಚಿಕ್ಕಿ ಬಂತಲ್ಲ ಅನ್ನೋದಂಥ ಒಂದು ಕೊರಕು ನಮ್ಮನ್ನು ಕಾಡ್ತಾ ಇದ್ದಾರೆ. ಅದು ಮಗನಾಗಲಿ ಅಥವಾ ತಂದೆ ಆಗಲಿ ಸಹೋದರರಾಗಲಿ ಯಾರು ಮಾಡೋಕ್ಕೆ ಹೋಗಬಾರ್ದು. ಆ ಸಿಟ್ಟಿನ ಟೈಮ್ನಲ್ಲಿ ನಾವು ಒಂದು ಸ್ವಲ್ಪ
ಬೇರೆ ಕಡೆ ವಿಚಾರ ಮಾಡಿಬಿಟ್ರೆ ಆ ಸಿಟ್ಟಿನ ಟೈಮ್ ಹೋಗಿಬಿಡ್ತದೆ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಆ ಕೋಪದಲ್ಲಿ ನಾವು ಆ ಕೆಟ್ಟ ಬುದ್ಧಿ ಉಪಯೋಗ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ತಾಳ್ಮೆಯಿಂದ ಇದ್ದು ವಿಚಾರಣೆ ಮಾಡಬೇಕು. ಸಾವಧಾನದಿಂದ ವಿಚಾರ ಮಾಡಿದ್ರೆ ಎಲ್ಲ ಪರಿಹಾರಗಳಿಗೆ ಸಾಧ್ಯ ಅದ. ಒಮ್ಮಿಂದೊಮ್ಮೆಗೆ ನಾವು ದುಡುಕಿ ಕಾಯ್ದೆ ನಮ್ಮ ಕೈಯಾಗ ತೊಗೊಂಡು ಬಡ್ದಾಡೋದು ಒಳ್ಳೆಯದ ಅಲ್ಲ, ಯಾರಿಗೂ ಒಳ್ಳೆಯದಲ್ಲ. ಅದಕ್ಕಾಗಿ ನಾವು ಏನು ಹೇಳಿದ್ರಪ್ಪ ಅಂದ್ರೆ ಶಾಂತ ಚಿತ್ತದಿಂದ ಎಲ್ಲರೂ ಸಮವಾಗಿ ಕುಂತು ವಿಚಾರ ಮಾಡಿದರೆ ಯಾವ ನಿವಾರಣೆ ಇದ್ರೂ ಅವು ಶಾಂತವಾಗಿ ಪರಿಹಾರ ಆಗ್ತವೆ. ಅದಕ್ಕಾಗಿ ನಾವು ಹೇಳುವುದಂತಂದ್ರೆ ಈ ಸಮಾಜದಲ್ಲಿ ಎಲ್ಲರೂ ಯಾರು ಕಳ್ಳರಲ್ಲ, ಯಾರು ಸುಳ್ಳರಲ್ಲ, ಯಾರು ಕೊಲೆಗಡಕರಲ್ಲ, ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಬಂದವ್ರನ್ನೇ ಇರ್ತಾರೆ. ಅವರು ಅದೇನೋ ಒಂದು ಟೈಮ್ನಾಗ ಇಂಥದ್ದು ಆಗಿರ್ತದೆ. ಆದ್ರೂ ಅದು ಆಗ್ಲಂಗೆ ಮುನ್ನೆಚ್ಚರಿಕೆ ವಹಿಸಿಬಿಟ್ರೆ ಇಂಥವು ಘಟನೆಗಳು ಎಲ್ಲೆಲ್ಲಿ ಆಗೋದಿಲ್ಲ ಅಂತ ನನಗೆ ಆತ್ಮವಿಶ್ವಾಸ ಹೇಳ್ತದೆ ಸರ್. ಪಾಕಿಸ್ತಾನದ ಪ್ರಜೆಗಳನ್ನೇ ಬಿಡುಗಡೆ ಮಾಡ್ತಾರೆ, ಆದರೆ ನಾವು ಪಾಕಿಸ್ತಾನ ಪ್ರಜೆಗಳಿಗಿಂತೂ ಕಡೆ ಆಗಿಬಿಟ್ಟಿದ್ದೀವಲ್ಲ ಅಂತ ಅನಿಸುತ್ತೆ ನನಗೆ. ಟೆರರಿಸ್ಟ್ಗಳನ್ನೆಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ, ನಾವು ಅವ್ರಿಗಿಂತೂ ಕಡೆ ಆದೇವಲ್ಲಪ್ಪ ಅಂತೇಳಿ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕಪ್ಪ ನಮ್ಗೆ ಹಿಂಗೆ ಮಾಡ್ತಾಯಿದ್ದಾರೆ? ನಮಗೂ ಒಂದು ಅವಕಾಶ ಕೊಟ್ಟರೆ ನಾವು ಬಿಡುಗಡೆ ಆಗಿ ಹೊರಗಡೆ ಹೋಗಿ ಸಮಾಜದಲ್ಲಿ ಬದುಕು ತೋರಿಸ್ತೀವಿ. ನಮ್ಮ ತಂದೆ ತಾಯಿಗೆ, ನಮ್ಮ ಮನೆಯಲ್ಲಿ ಅಕ್ಕ ತಂಗಿಯರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಅವ್ರು ಕೊಡ್ತಾರೆ, ನಮ್ಗೆ ಒಳ್ಳೆ ಜೀವನ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಲ್ಲ ಅಂತೇಳ್ಬಿಟ್ಟು ಇಷ್ಟೆಲ್ಲ ನಾವು ನೊಂದ್ಕೊಂಡು 13 ವರ್ಷದಿಂದ ಬಿಡುಗಡೆ ಬಗ್ಗೆ ಕೇಳ್ತಾನೇ ಇದ್ದೀವಿ. ಅದು ಯಾಕೋ ಏನು ಅರ್ಥ ಆಗ್ತಾಯಿಲ್ಲ ನಮಗೆ. 2006ರಲ್ಲಿ ಕುಮಾರಸ್ವಾಮಿ ಅವರು ಬಿಟ್ಟರು, ಆ ನಂತರ ಬಿಡುಗಡೆ ಎಲ್ಲ ಹಿನ್ನಡೆ ಆಗ್ತಾಯಿದೆ. ಈ ರಾಜ್ಯಪಾಲರು ಸರ್ಕಾರದ ನಡಕ್ಕೆ ಏನಾಯ್ತೋ ನಮ್ಗೆ ಗೊತ್ತಿಲ್ಲ. ಅದು ಸ್ವಲ್ಪ ದಯವಿಟ್ಟು ನೀವು ಮಾಧ್ಯಮದವರು ಆಮೇಲೆ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ಸೇರಿಬಿಟ್ಟು ಬಿಡುಗಡೆಗೆ ಒಂದು ಅನುಕೂಲ ಮಾಡಬೇಕಂತೇಳಿ ಕೇಳ್ಕೊಳ್ತೀನಿ. ನ್ಯಾಯಾಲಯ ನೀಡುವ ತೀರ್ಪಿಗೆ ಯಾರೂ ಬೆಟ್ ಮಾಡಬಾರ್ದು. ಆದರೆ ಎಲ್ಲದಕ್ಕಿಂತ ದೊಡ್ಡದು ಮಾನವೀಯತೆ. ಬಂಧಿಯಾಗಿರುವ ಕೈದಿಗಳ ಬಗ್ಗೆ ನಮ್ಮ ಹೆಮ್ಮೆಯ ನಿರ್ದೇಶಕ ಆಡಿದ ಮಾತುಗಳಿವು. ಅದು ಆ್ಯಕ್ಚುಲಿ ಯಾರಿಗೆ ಏನೋ ಹೇಳ್ತಾರಲ್ಲ, ಯಾವುದೋ ಜನ್ಮದಲ್ಲಿ ಪಾಪ ಮಾಡಿದ್ವೋ ಪುಣ್ಯ ಮಾಡಿದ್ವೋ, ಯಾವ ಜನ್ಮದಲ್ಲಿ ಯಾರು ಮೋಸ ಮಾಡಿದ್ವೋ, ಬಟ್ ಈ ಸರಿ ಬಂದು ಸಿಗಾಕಟ್ಟು ಇನ್ನು ಫ್ಯೂಚರಲ್ಲಿ ಯಾವತ್ತೂ ಇನ್ನು ಲೈಫಲ್ಲಿ ಇನ್ನೊಂದು ಸರಿ ಮಾಡಲ್ಲ ಅಂತ ಅನ್ಕೊಂತಾರಷ್ಟೇ ಒಳಗಡೆ ಕೂತ್ಕೊಂಡು. ನಾವೆಷ್ಟೇ ಅಂದ್ಕೊಂಡ್ರು ನಾವು ಇನ್ನೊಂದು ಸರಿ ಫ್ಯೂಚರಲ್ಲಿ ಏನೂ ಪ್ರಾಬ್ಲಮ್ ಮಾಡಲ್ಲ, ತಪ್ಪು ಮಾಡಲ್ಲ, ಬೈ ಮಿಸ್ಟೇಕಾಗಿ ಏನೋ ಆಗೋಯ್ತು. ಎಲ್ಲರೂ ಅಷ್ಟೇ, ಯಾವುದೇ ಆಗಲಿ, ರೌಡಿ ಆಗಲಿ, ಒಬ್ಬ ಮೋಸ್ಕರ ಆಗಲಿ, ಒಂದು ಸುಳ್ಳು ಹೇಳೋದಾಗಲಿ ಬೈ ಮಿಸ್ಟೇಕಾಗಿ ಆಗೋದು ಪ್ರತಿಯೊಂದು ಅಷ್ಟೇ. ಆ ಕ್ಷಣ ಮಾತ್ರ ಎಲ್ಲೋ ಒಂದು ಕಡೆ ಮಿಸ್ ಆಗ್ಬಿಟ್ಟಿದ್ರೆ, ಆ ಕ್ಷಣ ಮಾತ್ರ ಎಲ್ಲೋ ಒಂದು ಕಡೆ ಪಾಸ್ ಆಗ್ಬಿಟ್ಟಿದ್ರೆ ಖಂಡಿತವಾಗ್ಲೂ ಒಂದು ಫ್ಯೂಚರಲ್ಲಿ ಏನೂ ಆಗ್ತಿರ್ಲಿಲ್ಲ. ಕಂಬಿಗಳ ಹಿಂದೆ ಹೋಗಿ ಅವ್ನು ನಿಂತ್ಕೊಂಡು ಕಣ್ಣೀರು ಹಾಕೋಕ್ಕೆ ಕಥೆನೇ ಬರ್ತಾ ಇರಲಿಲ್ಲ. ಯಾಕೆಂದರೆ ಎಷ್ಟು ತಾಯಿಂದಿರಾಗಲಿ, ಎಷ್ಟು ಜನ ಅಕ್ಕ ತಂಗಿ ಆಗಲಿ ಮತ್ತು ಮಕ್ಕಳಾಗಲಿ ಅವಾಗ ತಾನೇ ಅವಾಗ ಪ್ರೆಗ್ನೆಂಟ್ ಆಗಿರ್ತಾನೆ. ಆ ಪ್ರೆಗ್ನೆಂಟ್ ಆಗಿರೋ ಹೆಂಗಸು ಇವ್ನು ಗಂಡ ಒಳಗಡೆ ಹೋದ ತಕ್ಷಣ ಆ ಮಗು ಬೆಳೆದ ಮಗುನು ಅವ್ರ ಅಪ್ಪನ ಕೇಳ್ತೆ, ಎಲ್ಲಿ ನಮ್ಮ ಅಪ್ಪ ಅಂತಂದರೆ ಅವ್ನು ಜೈಲಲ್ಲಿ ಇರ್ತಾನೆ ಪಾಪ. ಸೊ ಇಷ್ಟೆಲ್ಲ ನೋವುಗಳನ್ನ ಕೊನೆಗೆ ಅವ್ನು ಕೇಳಿದಾಗ ಏನು ಹೇಳ್ತಾನೆ, ಇಷ್ಟೆಲ್ಲ ಹಿಂಗಾಗಿದೆ, ಹಿಂಗೆಲ್ಲ ಪ್ರಾಬ್ಲಮ್ ಆಗಿದೆ ನನಗೆ, ಬಟ್ ಇಷ್ಟು 7 ವರ್ಷ ಆಯಿತು, 8 ವರ್ಷ ಆಯಿತು, 10 ವರ್ಷ ಆಯಿತು. ಸೊ ಅಟ್ಲೀಸ್ಟು ಅವರವರೇ ಚೇಂಜ್ ಆಗಿರ್ತಾರೆ, ಪ್ರತಿಯೊಬ್ಬರು ಚೇಂಜ್ ಆಗಿರ್ತಾರೆ. ಪ್ರತಿಯೊಂದಕ್ಕೂ ಪ್ರಾಯಶ್ಚಿತ್ತ ಅಂತ ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ನಾವು ಯಾರಿಗೂ ಮೋಸ ಮಾಡಿದ ತಕ್ಷಣ ಇನ್ನೊಂದು ಅಲ್ಲೇ ಇನ್ನೊಬ್ಬ ನಮಗೆ ಮೋಸ ಮಾಡಿರ್ತಾನೆ. ಸೊ ಅದು ಖಂಡಿತವಾಗ್ಲಿ ಈ ಜನ್ರೇಷನಲ್ಲಿ ಖಂಡಿತವಾಗ್ಲಿ ಎಲ್ಲರೂ ಗೊತ್ತೇ ಇದೆ. ಆದರೆ ನಮ್ಮ ಗೌರ್ಮೆಂಟ್ರು ಒಂದೇ ಒಂದು ವಿಷಯ ಅಂತ ಒಂದೇ ಒಂದು ಸತ್ಯ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಆಫೀಸರ್ಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟೇ ಆಗಲಿ ಆ್ಯಂಡ್ ದೆನ್ ನಮ್ಮ ಗೌರ್ಮೆಂಟ್ ಸರ್ಕಾರನೇ ಆಗಲಿ, ಸೊ ಸುಮಾರು ಜನ ಕೈದಿಗಳು, ನಾನು ಸಿನಿಮಾ ಮಾಡಿದ್ದೀನಿ. ಯಾಕೆ 3 ಸಿನಿಮಾ ಮಾಡೋ ಜೈಲಲ್ಲಿ ಹೋಗಿ ಸಿನಿಮಾ ಮಾಡಿದ್ದೀನಿ. ನಾನು ಆ 3 ಸಿನಿಮಾ ಜೈಲಲ್ಲಿ ಹೋಗಿ ಶೂಟಿಂಗ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬನ ಅಳನ್ನ ಕೇಳಿದ್ದೀನಿ. ಪ್ರತಿಯೊಬ್ಬ ಕೈದಿಗಳು ಇನ್ಸೈಡ್ ಕೈದಿಗಳು ಯಾವ್ಯಾವ ರೀತಿ ಸಬರ್ ಬೀಳ್ತಾರೆ. 14 ವರ್ಷ ಆಯಿತು, 15 ವರ್ಷ ಆಯಿತು, 50,000 ದುಡ್ಡು ಕಟ್ಟೋಕ್ಕಿಲ್ಲ, 10,000 ದುಡ್ಡು ಕಟ್ಟೋಕ್ಕಿಲ್ಲ. ಇದ್ದರೆ ನನ್ನ ಮಗಳು ನೋಡ್ಬೋದು, ನನ್ನ ಮಗಳು ಮದುವೆ ಇತ್ತು, ನನ್ನ ತಾಯಿ ಸುತ್ತೋಗ್ಬಿಟ್ಟು ನನ್ನ ತಾಯಿ ಬಿಡಲೇ ಇಲ್ಲ, ಹೊರಗೆ ಹೋಗಲಿಲ್ಲ ಅಂತ. ಇಷ್ಟೆಲ್ಲ ನೋವು ಒಂದೇ ಪರಿಹಾರ. ಖಂಡಿತವಾಗ್ಲೂ ಆ ಟೈಮಲ್ಲಿ ಚೇಂಜ್ ಆಗಿರ್ತಾರೆ. ಸೊ ನಮ್ಮ ಗೌರ್ಮೆಂಟ್ ಆಗಲಿ ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ನೋಡಿ ಅಂಥ ವ್ಯಕ್ತಿಗಳನ್ನ ಇನ್ಫ್ಲೂಯೆನ್ಸ್ ಮಾಡಿ ಅಂಥವ್ರನ್ನ ಹೊರಗಡೆ ತಂದು ಸೊ ಅವ್ರನ್ನ ಬದುಕಕ್ಕೆ ಬಿಟ್ಟರೆ ಸೊ ತುಂಬ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಒಬ್ಬ ಒಳ್ಳೆ ತಂದೆ ಮಗನಿಗೆ ಕೊಡಬೇಕಾದದ್ದು ಆಸ್ತಿಯಲ್ಲ, ಹಣ ಅಲ್ಲ, 2 ಅಸ್ತ್ರಗಳು. ಅದು ವಿದ್ಯೆ ಮತ್ತು ಧೈರ್ಯ. ತಾಕತ್ತಿದ್ದರೆ ಗೆದ್ದು ಬಾ ಮಗನೇ ಎಂದು ಮನಸಾರೆ ಹಾರೈಸ್ತಾನಲ್ಲ, ಆತನೇ ನಿಜವಾದ ತಂದೆ. ಇಂತಹ ಅಪ್ಪಂದಿರ ಮಕ್ಕಳೇ ವೀರ್ ಸಾವರ್ಕರ್, ಭಗತ್ ಸಿಂಗ್, ರಾಜ್ಗುರು, ಚಂದ್ರಶೇಖರ್ ಆಜಾದ್ ಮುಂತಾದವರು. ಅವರಂತಾಗಲು ಸಾಧ್ಯವಿಲ್ಲ, ಆದರೆ ಅವರ ಆದರ್ಶ ನಮಗೆ ಸ್ಫೂರ್ತಿಯಾಗಬೇಕು. ಅದಾಗುತ್ತೋ ಅನ್ನೋದೇ ಸಂಶಯ. ಯಾಕೆಂದರೆ ಅದ್ಯಾವನೋ ತಲೆ ಮಾಸಿದವನಿಗೆ ಅಣ್ಣ ಅಂತ ಕರೀತಾರೆ, ಜೊತೆಲೆ ಹುಟ್ಟಿದವನಿಗೆ ಹೆಸರಿಡ್ದು ಕರೀತಾರೆ. ಇದು ಈಗಿನ ಜನರೇಷನ್. ಕಾಲಯ ತಸ್ಮೈ ನಮಃ.